ಆಕಾಶವಾಣಿ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆಯೇ ನಮಸ್ಕಾರ. ಸಾಂಸ್ಕೃತಿಕ ನಾಯಕ ಕರಿಬಸವೇಶ್ವರಜ್ಜಯ್ಯ ಇವರನ್ನು ಕುರಿತು ಈಗ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ನಲ್ಲಿಕಟ್ಟೆ ಎಸ್ ಸಿದ್ದೇಶ್. ಆತ್ಮೀಯ ಕೇಳುಗರಿಗೆಲ್ಲ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯ ಸ್ವಾಮಿ ಬಹುಜನರ ಹೃನ್ಮನದಲ್ಲಿ ತುಂಬಿರುವ ವ್ಯಕ್ತಿಶಕ್ತಿ, ನಿತ್ಯವೂ ಮಾನವ ಪ್ರಜ್ಞೆಯನ್ನು ಮೂಡಿಸುವ ಮಹಾನ್ ದಾರ್ಶನಿಕ. ಇಂಥ ಮಹಾಪುರುಷನ ಜೀವನ ಪಯಣ ನಮ್ಮೊಳಗೆ ಒಂದು ಶಕ್ತಿಯನ್ನು ತುಂಬುವಂಥದ್ದು. ಇತಿಹಾಸದ ಬೆಳಕು ಕರಿಬಸವೇಶ್ವರ ಅಜ್ಜಯ್ಯ. ಬರೀ ವ್ಯಕ್ತಿಯಲ್ಲ, ಅವರೊಂದು ಅದ್ಭುತ, ವಿಶ್ವದ ವಿಸ್ಮಯ ಶಕ್ತಿ. ಸಹಸ್ರ ಸಂಕಷ್ಟಗಳನ್ನು ಸಹಿಸಿಕೊಂಡು ಸಾಧನೆಯ ಮೇರು ಶಿಖರವೇರಿದಂಥವರು. ವ್ಯಕ್ತಿ ಮತ್ತು ಸಮಾಜದ ಪ್ರಗತಿಯ ಧಾತು ಜ್ಞಾನ. ಈ ಜ್ಞಾನವೇ ಸಕಲ ಸಾಧನೆಗಳ ಸಾಧನವಾಗಿರುವಂಥದ್ದು. ಜ್ಞಾನಕ್ಕಿಂತ ಮಿಗಿಲಾದ ಶಕ್ತಿ ಮತ್ತೊಂದಿಲ್ಲ. ಈ ಮಹಾಶಯರ ಜೀವನ ಚರಿತ್ರೆ ಭವದ ಬದುಕನ್ನು ಬದಲಿಸುವಂಥ ಚರಿತ್ರೆ. ಅವರ ಕಟ್ಟ ಬಯಸಿದ ಸಮಾಜ ಸರ್ವ ಸಮಾನತೆಯ ಸಾಮರಸ್ಯದ ಸಮಾಜವಾಗಿರುವಂಥದ್ದು. ಅಲ್ಲಿ ಶೋಷಣೆ ಇಲ್ಲ, ಮೈಲಿಗೆ ಇಲ್ಲ, ಅಜ್ಞಾನದ ನೆರಳಿಲ್ಲ. ಪ್ರಾಣಿ ಪ್ರಪಂಚದ ಮುಕುಟಮಣಿಯಾದ ಮಾನವ ಮಹಾದೇವನಾಗುವ ಸತ್ಪಥವನ್ನು ತೋರುವ ಜೀವನ ಚರಿತ್ರೆ ಅದು ಅಂದರೆ ತಪ್ಪಾಗಲಾರದು. ಕರಿಬಸವೇಶ್ವರ ಅಜ್ಜಯ್ಯರ ಜೀವನ ಚರಿತ್ರೆ ಮನುಕುಲದ ಮಹತ್ತನ್ನು ಪರಿಚಯಿಸುವಂಥ ಒಂದು ದೀವಟಿಗೆ. ಅವರ ಬದುಕಿನಲ್ಲಿ ಬಂದ ಸಂಕಟಗಳು, ಹೋರಾಟಗಳು ಮತ್ತು ನೀಡಿರುವ ದಿವ್ಯ ಸಂದೇಶಗಳು ವರ್ತಮಾನದ ಕತ್ತಲನ್ನು ಕಳೆದುಕೊಳ್ಳಲಿಕ್ಕೆ ನೆರವಾಗುತ್ತವೆ. ಕರಿಬಸವೇಶ್ವರ ಅಜ್ಜಯ್ಯರ ಜನ್ಮನಾಮ ಅಜಾತ, ಅಜ್ಜಯ್ಯ, ಕರಿಬಸವೇಶ, ಕರಿಬಸಜ್ಜ ಎಂದೆಲ್ಲ ಕರೆಯುವ. ಮಾನವರಾಗಿ ಧರೆಗೆ ಬಂದು ನಾಡಿನ ಸಮೃದ್ಧಿಗಾಗಿ ಮಾಡಿದಂಥ ಬೋಧನೆ ಮತ್ತು ಸಾಧನೆ ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತವೆ. ಅವರು ಬಾಳಿಗೆ ಬೆಳಕಾಗಿರುವ ಜ್ಞಾನಜ್ಯೋತಿ, ಪತಿತ ಜೀವನವನ್ನು ಪಾವನವಾಗಿಸುವ ದಾರ್ಶನಿಕರು. ಯಶಸ್ವಿ ಜೀವನದ ಧಾತುವಾಗಿರುವ ಅಜ್ಜಯ್ಯ ಮನುಕುಲದ ಮಹಾಮಾರ್ಗದರ್ಶಕರು. ಆದರ್ಶ ವ್ಯಕ್ತಿಯಾಗಿ ಶಕ್ತಿ ಸಾಮರ್ಥ್ಯದ ಗಣಿಯಾಗಿ ಬೆಳಗಿದ ಅಪೂರ್ವ ವ್ಯಕ್ತಿತ್ವದ ಅಜ್ಜಯ್ಯ ಮಹಾಶಯರನ್ನು ಸ್ಮರಿಸಿಕೊಂಡು ಆ ಶಕ್ತಿ ವ್ಯಕ್ತಿಯು ತೋರಿದ ಸನ್ಮಾರ್ಗದಲ್ಲಿ ಸಾಗುವ ಮೂಲಕ ನಮ್ಮಗಳ ಈ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಉತ್ತಮ ಅಂತಸ್ತಿನ ಜೀವನ ಮುಖ್ಯವಲ್ಲ, ಆದರೆ ಉತ್ತಮ ಮಟ್ಟದ ಸುಸಂಸ್ಕೃತ ಜೀವನ ಮಾತ್ರ ಸುಖದಾಯಕ. ಹಸಿವು ಎಲ್ಲ ರೋಗಗಳಿಗಿಂತಲೂ ಮಿಗಿಲಾದದ್ದು. ಎಲ್ಲ ವರಪ್ರಸಾದಗಳಿಗೂ ಅತ್ಯಂತ ವರವೆಂದರೆ ಆರೋಗ್ಯ. ಸಂತೃಪ್ತತೆಯೇ ಅತ್ಯುತ್ತಮ ಐಶ್ವರ್ಯ. ನಂಬಿಕೆಯೇ ಸರ್ವ ಭರವಸೆಗಳಿಗಿಂತ ಶ್ರೇಷ್ಠ. ನಿರ್ವಾಣವೇ ಸರ್ವೋನ್ನತ ಎನ್ನುವಂಥ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಹೇಳಿದಂಥ ಗೌತಮ ಬುದ್ಧ ಮಹಾಶಯರ ನುಡಿಗಳಂತೆ ಕರಿಬಸವೇಶ್ವರ ಅಜ್ಜಯ್ಯರು ಬಾಳಿ ಬೆಳಗಿದಂಥವರು. ಕರಿಬಸವೇಶ್ವರ ಅಜ್ಜಯ್ಯರು ಆಂಧ್ರ ಪ್ರದೇಶದ ಉರುವಕೊಂಡದ ರೇಣುಕ ಪರಮೇಶ್ವರ ಮತ್ತು ಭಾರ್ಗವಿ ದಂಪತಿಗಳ ಸಾಕು ಮಗುವಾಗಿ ಮಹಾಶಿವರಾತ್ರಿಯೊಂದು ಈ ಧರೆಗೆ ಬಂದವರು. ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ ಮೊದಲಾದ ಪ್ರದೇಶಗಳಲ್ಲಿ ಸಂಚರಿಸಿ ಇರುವಿನ ಅರಿವನ್ನು ಬಿತ್ತಿದವರು. ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ನಾಡಿಮಿಡಿತವನ್ನು ಅರಿತಂಥವರು. ಅಂಥ ಸಾಮಾಜಿಕ ವೈದ್ಯರೂ ಕೂಡ ಕರಿಬಸವೇಶ್ವರ ಅಜ್ಜಯ್ಯರು. ಅವರು ಸಾಮರಸ್ಯದ ಸಮಾಜಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು. ಅವರ ಕಟ್ಟ ಬಯಸಿದಂಥ ಸಮಾಜದ ರೂಪುರೇಷೆಯನ್ನು ಅರಿತು ಆಚರಿಸುವ ಅಗತ್ಯ ಇವತ್ತು ಇದೆ ಅನ್ನುವಂಥದ್ದು. ಹಾಗಾಗಿ ನಾಡಿನಾದ್ಯಂತ ಸುಮಾರು 77 ಕ್ಷೇತ್ರಗಳಲ್ಲಿ ನೆಲೆಯಾಗಿರುವ ಕರಿಬಸವೇಶ್ವರ ಅಜ್ಜಯ್ಯ ಜನ್ಮದಿನವಾದ ಈ ಮಹಾಶಿವರಾತ್ರಿಯೊಂದು ಅವರ ಪ್ರತಿಮೆಗಳನ್ನು ಹೊತ್ತು ಪಲ್ಲಕ್ಕಿ ರಥೋತ್ಸವಗಳು ಜರುಗುತ್ತವೆ. ಉರುವಕೊಂಡದಲ್ಲಿ ಗವಿಮಠ ಕಟ್ಟಿಸಿ ಬೆಳೆಸಿ ಮೈಸೂರು ಒಡೆಯರ್ ರಾಜಗುರುವಾಗಿ, ತದನಂತರ ಉಕ್ಕಡಗಾತ್ರಿಗೆ ಬಂದು ನೆಲೆಸಿ ಜೀವ ಸಮಾಧಿಯಾಗಿ ಸಹಸ್ರ ಮಂದಿಯ ಸಂಕಷ್ಟಗಳನ್ನು ನಿವಾರಿಸುವ ಕರಿಬಸವೇಶ್ವರ ಅಜ್ಜಯ್ಯರ ಲೀಲೆಯನ್ನು ವರ್ಣಿಸಲು ಅಸದಳ. ವ್ಯಕ್ತಿ ಮತ್ತು ಸಮಾಜವು ಸದೃಢವಾಗಿರಲು ಉದಾತ್ತವಾದ ಚಿಂತನೆಗಳನ್ನು ದಾರೆ ಎರೆದಿರುವಂಥವರು. ಮಾನವನ ನಡೆ ನುಡಿ ಹೇಗಿರಬೇಕು, ಮಾನವ ಸಂಬಂಧಗಳು ಹೇಗಿರಬೇಕೆಂಬುದನ್ನು, ಅದಕ್ಕೆ ಉನ್ನತವಾದ ವಿಚಾರಗಳನ್ನು ತಿಳಿಸಿಕೊಟ್ಟಂಥ ಮಹಾತ್ಮ ಕರಿಬಸವೇಶ್ವರ ಅಜ್ಜಯ್ಯರು. ಅವರ ವಿಚಾರಧಾರೆಗಳ ಅಧ್ಯಯನ ಮತ್ತು ಅನುಷ್ಠಾನ ಇಂದು ಅತಿ ಅಗತ್ಯವಾಗಿರುವಂಥದ್ದು. ಜ್ಞಾನವೇ ಎಲ್ಲ ಸಾಧನ ಸಿದ್ಧಿಗಳಿಗೆ ಸಾಧನವಾಗಿರುವಂಥದ್ದು. ಇಂಥ ಜ್ಞಾನ ಸರ್ವರ ಸೊತ್ತಾಗಬೇಕೆಂದು ಹಂಬಲಿಸಿದವರು. ಅಂಥ ದಿವ್ಯ ಸಂದೇಶವನ್ನು ನೀಡಿದಂಥವರು ಕರಿಬಸವೇಶ್ವರವರು. ಅಜ್ಜಯ್ಯರೆಂದರೆ ಜ್ಞಾನ, ಜ್ಞಾನವೆಂದರೆ ಅಜ್ಜಯ್ಯ, ಅಜ್ಜಯ್ಯರನ್ನು ಅರಿಯುವುದೆಂದರೆ ಆನಂದವನ್ನು ಸಂಪಾದಿಸಿದಂತೆ, ದುಃಖ ದುಮ್ಮಾನಗಳನ್ನು ಕಳೆದುಕೊಂಡಂತೆ. ಒಂದು ಕಡೆ
ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಎಂಬ ವಿಶ್ವಜ್ಞಾನಿ ಡಾಕ್ಟರ್ ಅಂಬೇಡ್ಕರ್ ಅವರ ಅಮರವಾಣಿಯಂತೆ ಇತಿಹಾಸದ ಹಿರಿಮೆಯನ್ನು ನಾವು ಅರಿಯಲೇಬೇಕಾಗಿದೆ. ಇಂಥ ಐತಿಹಾಸಿಕ ಮಹಾಪುರುಷ ಕರ್ಬಸವೇಶ್ವರರವರ ಬದುಕನ್ನ, ಅವರ ದಿವ್ಯ ಸಂದೇಶಗಳನ್ನ ಅರಿತು ಆಚರಿಸುವುದರ ಮೂಲಕ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ಅಂತರಂಗದ ಪರಿಶುದ್ಧತೆಗೆ ಆದ್ಯತೆ ನೀಡಿ ನುಡಿದಂತೆ ನಡೆಯಲು, ನಡೆದಂತೆ ನುಡಿಯಲು, ತನ್ನನ್ನು ತಾನು ಅರಿಯಬೇಕೆಂಬ ಚಿಂತನೆಯನ್ನು ಮೂಡಿಸಿದವರು ಕರ್ಬಸವೇಶ್ವರ ಅಜ್ಜಯ್ಯ ಸ್ವಾಮಿಗಳು. ಕರ್ಬಸವೇಶ್ವರರವರು ಅವರು ಇತಿಹಾಸದ ನಂದದೀಪ. ಆ ದೀಪದ ಅಡಿಯಲ್ಲಿ ನಮ್ಮಗಳ ಕತ್ತಲ ಬದುಕನ್ನು ಕಳೆದುಕೊಳ್ಳಬೇಕಾಗಿದೆ. ಹಾಗಾಗಿ ಸಹಸ್ರ ವರ್ಷಗಳವರೆಗೆ ನಂದದ ದೀಪವಾಗಿರುವ ಕರ್ಬಸವೇಶ್ವರರೆಂದರೆ ಜ್ಞಾನ, ಅರಿವು, ತಿಳುವಳಿಕೆ, ಲೋಕದ ಅರಿವು, ಇರುವಿನ ಸಂಕೇತವೇ ಈ ಅಜ್ಜಯ್ಯರು. ಶಾಂತಿಯ ಅವಧೂತರು, ಅಹಿಂಸೆಯ ಪ್ರತಿಷ್ಠಾಪಕರು, ಈ ಜಗದ ಕರುಣೆಯ ಕಣ್ಣು ಎಂದರೆ ತಪ್ಪಾಗಲಾರದು. ಕರ್ಬಸವೇಶ್ವರ ಅಜ್ಜಯ್ಯರ ಉದಯವು ಕೋಟ್ಯಾನು ಕೋಟಿ ವರ್ಷಗಳಿಗೊಮ್ಮೆ ಸಂಭವಿಸುವಂಥದ್ದು. ಹಾಗಾಗಿ ಇತಿಹಾಸದಲ್ಲಿ ಅಜ್ಜಯ್ಯರ ಉದಯವೇ ಒಂದು ಅಪೂರ್ವ ಮತ್ತು ವಿಸ್ಮಯಕಾರಿ ಸಂಗತಿ. ಇಂಥ ಮಹಾತ್ಮರಿಂದ ಮಾತ್ರ ಜಗದ ಜನತೆಯ ಮನದಲ್ಲಿ ಯುಗ ಯುಗಗಳಿಂದ ತುಂಬಿರುವಂಥ ಅಜ್ಞಾನ, ಅಂಧಕಾರ ಮತ್ತು ಕಗ್ಗತ್ತಲು ಕರಗಿ ಜ್ಞಾನ ಜ್ಯೋತಿ ಬೆಳಗುವುದು. ಈ ಲೋಕದಲ್ಲಿ ಬದುಕುವ ರೀತಿಯನ್ನು ಕಲಿಸಿರುವ ಮತ್ತು ಅಳವಡಿಸಿಕೊಳ್ಳಬೇಕಾದಂಥ ಮೌಲ್ಯಗಳ ಬಗ್ಗೆ ತಿಳಿಯಲಿರುವ ಜಗದ್ಗುರುವಾದವರು ಕರ್ಬಸವೇಶ್ವರ ಅಜ್ಜಯ್ಯರು. ಅವರನ್ನು ಆರಾಧಿಸುವವರು ಕೂಡ ಹಾಗೆಯೇ ಬದುಕುವುದನ್ನು ನಾವು ನೋಡ್ಬೋದು. ಉದಾಹರಣೆಗೆ ಚಿತ್ರದುರ್ಗ ಸಮೀಪದಲ್ಲಿರುವಂಥ ಬೆಳಗಟ್ಟ ಗ್ರಾಮದಲ್ಲಿರುವ ಅನಕ್ಷರ ಕುಕ್ಷಿ ಮಾದೇವಮ್ಮ ಅವರು ಅಜ್ಜಯ್ಯರ ಭಕ್ತರಾಗಿ ಸುಮಾರು 40 ವರ್ಷಗಳಿಂದ ಸೇವೆಯನ್ನು ಆರಾಧಿಸ್ತಾ ಬಂದಂಥವರು. ಅವರು ಅಜ್ಜಯ್ಯನ ಪ್ರತಿಮೆಯನ್ನು ಹೊತ್ತು ಮಾದೇವಮ್ಮನವರನ್ನು ರಥದಲ್ಲಿ ಕುಳ್ಳಿರಿಸಿ ಆ ರಥವನ್ನು ಎಳೆಯುವಂಥ ಆ ಸಂತಸ, ಸಂಭ್ರಮದ ಭಕ್ತರನ್ನು ನೋಡಿದರೆ ಭಕ್ತಿಗೆ ಇರುವ ಶಕ್ತಿ ಎಷ್ಟೆಂಬುದು ಅರ್ಥವಾಗುತ್ತೆ. ಹಾಗಾಗಿ ಮಾದೇವಮ್ಮ ಅವರು ಲೋಕ ಕಲ್ಯಾಣಕ್ಕಾಗಿ ಶ್ರೀಶೈಲ, ಉರ್ವಕೊಂಡ, ತಿರುಪತಿ, ಧರ್ಮಸ್ಥಳ, ಮಂತ್ರಾಲಯ, ಹೊರನಾಡು, ಮೈಸೂರು, ಉಕ್ಕಡಗಾತ್ರಿ ಮೊದಲಾದ ಕ್ಷೇತ್ರಗಳಿಗೆ ಪಾದಯಾತ್ರೆ ಮಾಡಿದಂಥವರು. ಪ್ರತಿ ಗುರುವಾರ, ಸೋಮವಾರ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ತ್ರಿವಿಧ ದಾಸೋಹಗಳನ್ನು ಏರ್ಪಡಿಸುವ ಮೂಲಕ ತಮ್ಮನ್ನು ತಾವು ಸಂಪೂರ್ಣ ಸಮರ್ಪಿಸಿಕೊಂಡಿರುವಂಥ ಮಾದೇವಮ್ಮನವರು ಒಂದು ರೀತಿ ಮಮತೆಯ ಮಹಾಸಾಗರವೇ ಕೂಡ. ಮಾದೇವಮ್ಮವರು ಸಂಕಷ್ಟಗಳನ್ನು ಹೊತ್ತು ಬಂದಿರುವಂಥವರು ಯಾರೇ ಆಗಲಿ ಅವರ ನೋವುಗಳನ್ನು ನಿವಾರಿಸುವ ಮತ್ತು ಅವರಿಗೆ ಸರಿಯಾಗಿ ಬದುಕುವ ದಾರಿಯನ್ನು ತೋರಿಸುವಂಥವರು. ಅವರ ಕಷ್ಟ, ನಷ್ಟ, ನೋವು, ನಲಿವುಗಳು, ದುಃಖ, ದುಮ್ಮಾನಗಳಿಗೆ ಸ್ಪಂದಿಸುವಂಥವರು. ಹೃದಯ ಶ್ರೀಮಂತಿಕೆ, ಪ್ರಾಮಾಣಿಕತೆ, ನೈತಿಕತೆಗಳು ಹೃದಯಸ್ಥವಾಗಲು, ಬದುಕಿನ ಮುಖವಾಡಗಳನ್ನು ಕಳೆದುಕೊಳ್ಳಲು, ಅಪನಂಬಿಕೆ, ದ್ವಂದ್ವ, ಅನಿಶ್ಚಿತತೆಯ ನೆಲೆಗಳಲ್ಲಿರುವ ಪಾಪ ಪ್ರಜ್ಞೆಯನ್ನು ಕಳೆದುಕೊಳ್ಳಿಕ್ಕೆ, ದಿನದಿನವೂ ನಮ್ಮನ್ನು ನಾವು ಕಳೆದುಕೊಳ್ಳುತ್ತಿರುವುದರಿಂದ ಮುಕ್ತವಾಗಲು, ಜೀವನದ ಅಸ್ತಿತ್ವದ ಮೂಲ ಬೇರುಗಳನ್ನು ಕಂಡುಕೊಳ್ಳಲು, ಸ್ವಂತಿಕೆಯನ್ನು ಕಾಪಾಡಿಕೊಳ್ಳಲು, ಅರ್ಥಪೂರ್ಣ ಬದುಕಿನ ಮೌಲ್ಯಗಳನ್ನು ಸೃಷ್ಟಿ ಮಾಡಬಲ್ಲ ಅಂತಃಪ್ರೇರಣೆಯಾಗಲು ಮಾದೇವಮ್ಮವರ ಬದುಕು ಒಂದು ರೀತಿ ದಾರಿದೀಪವಾಗಿದೆ ಅನ್ನುವಂಥದ್ದು. ಬಹುದೊಡ್ಡ ಸಾಂಸ್ಕೃತಿಕ ಪರಂಪರೆ ಈ ನಮ್ಮ ದೇಶಕ್ಕಿದೆ. ಇಲ್ಲಿನ ಆಧ್ಯಾತ್ಮಕ್ಕೆ ಸಾವಿರಾರು ವರ್ಷಗಳ ಹಿನ್ನೆಲೆ ಇದೆ. ಹಲವು ಋಷಿ ಮುನಿಗಳು, ತತ್ವ ವಿಚಾರಗಳು ಜಗತ್ತಿಗೆ ಮಾರ್ಗದರ್ಶನ ಮಾಡ್ತವೆ. ಇಲ್ಲಿ ಕ್ಷಣ ಕ್ಷಣವೂ ಭಯ, ಆತಂಕ, ತಲ್ಲಣಗಳಿಂದ ಬದುಕುತ್ತಿರುವವರು ನಿರ್ಭಯವಾಗಿ, ನಿರಂತಕವಾಗಿ ಬದುಕಲಿಕ್ಕೆ ಒಂದು ಮಾರ್ಗದರ್ಶನ ಮಾಡುತ್ತಿರುವಂಥವರು ಮಾದೇವಮ್ಮನವರು. ಮಾದೇವಮ್ಮರು ಕರ್ಬಸ ಅಜ್ಜಯ್ಯರ ಆರಾಧಿಸುವ ಮೂಲಕ ಅವರ ಇಡೀ ಮಾದೇವಮ್ಮರ ಮನೆಯೇ ಮಠವಾಗಿರುವಂಥದ್ದು, ಮಾದೇವಮ್ಮರ ಮನೆಯೇ ಮಂದಿರ ರೀತಿಯಲ್ಲಿ ರೂಪುಗೊಂಡಿರುವಂಥದ್ದು. ಹಾಗಾಗಿ ಅವರು ಸಾಮಾನ್ಯರ ಹೃದಯದಲ್ಲಿ ನೆಲೆಯಾಗಿ ಅವರ ಪ್ರತಿ ಕ್ಷಣದ ಬದುಕಿಗೆ ಪ್ರಭಾವ ಬೀರುವ ಮತ್ತು ಸಮುದಾಯವನ್ನು ಕಟ್ಟಿದವರನ್ನ ಮತ್ತು ಅನ್ನ ಆಶಯಕ್ಕೆ ಸರಿಯಾದ ಮಾರ್ಗವನ್ನು ತೋರಿದವರನ್ನ, ಮನೋವೈದ್ಯರಾಗಿರುವವರನ್ನ ಮತ್ತು ಒಂದು ಸಂಸ್ಕೃತಿಯನ್ನ ಕಟ್ಟಿ ನಿಲ್ಲಿಸಿದವರನ್ನ ನಾವು ಸಾಂಸ್ಕೃತಿಕ ನಾಯಕರಂತೀವಿ. ಅಂಥ ಸಾಂಸ್ಕೃತಿಕ ನಾಯಕರಾಗಿ ಕರ್ಬಸವೇಶ್ವರ ಅಜ್ಜಯ್ಯರು ರೂಪುಗೊಂಡಿರುವುದನ್ನು ನಾವು ಕಾಣ್ತೀವಿ. ಅಂಥ ಕರ್ಬಸವೇಶ್ವರ ಅಜ್ಜಯ್ಯರವರನ್ನ ಹಗಲಿರಳು ಆರಾಧಿಸುವ, ಅವರನ್ನೇ ಭಕ್ತಿಯ ಮಾರ್ಗದಲ್ಲಿ ಶಕ್ತಿಯಾಗಿ ಬದುಕುವುದನ್ನು ತೋರಿಸುತ್ತಿರುವಂಥ ಮಾದೇವಮ್ಮನವರ ಬದುಕು ಕೂಡ ಆದರ್ಶ ಮತ್ತು ಅನುಕರಣೀಯವಾದದ್ದು ಅಂತ. ರೇಣುಕಾ ಪರಮೇಶ್ವರ ಅಣ್ಣನವರಾದಂಥ ವೀರ ಸನ್ಯಾಸಿ ಕರ್ಬಸವೇಶ್ವರ ಪೋಷಣೆಯಲ್ಲಿ ಬೆಳೆದಿರುವಂಥ ಅಜಾತ ಸಕಲ ಶಾಸ್ತ್ರಗಳಲ್ಲಿ ಪ್ರವೀಣರಾದಂಥವರು, ಅಜಾತ ಅಜ್ಜಯ್ಯರಾಗಿ ಜನಪ್ರಿಯರಾಗಿರುವಂಥವರು, ಸಂಕಟಗಳಲ್ಲಿ ಸಾಗುತ್ತಿರುವವರಿಗೆ ಸತ್ಪಥ ತೋರಿಸುವಂಥವರು, ಕ್ರೂರಿ ರಾಜನ ಮಕ್ಕಳಿಲ್ಲದೆ ಬಳಲುತ್ತಿರುವಾಗ ಅವನ ವಿಧೇಯ ಬೇಡಿಕೆಗೆ ಮಕ್ಕಳನ್ನು ಕರುಣಿಸಿದಂಥವರು, ಉರ್ವಕೊಂಡೆಯ
ಉದಯಗಿರಿಯ ಗವಿಮಠದಲ್ಲಿ ತಪಸ್ಸು ಮಾಡಿದರು. ನಂತರ ಶಂಭು ನದಿಯ ಸಮೀಪದಲ್ಲಿ ಮಾರಿ ಮಹೇಶ್ವರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಅಲ್ಲಿ ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡಿ ಅಲ್ಲಿಂದ ಯಡಿಯೂರು ಕ್ಷೇತ್ರಕ್ಕೆ ಪಯಣಿಸಿ ಅಲ್ಲಿ ತಪಸ್ಸು ಮಾಡುತ್ತಿದ್ದ ಸಿದ್ಧಲಿಂಗ ಯತಿಗಳಿಗೆ ಬಂದ ಸಂಕಷ್ಟವನ್ನು ನಿವಾರಿಸಿ ಆನಂತರ ಅಜ್ಜಯ್ಯ ಸ್ವಾಮಿಗಳು ತಂಜಾವೂರಿಗೆ ಪಯಣಿಸಿ ಅಲ್ಲಿ ಜೈನ ಸನ್ಯಾಸಿಗಳಿಗೆ ಮತ್ತು ಚೋಳೇಂದ್ರ ರಾಜನಿಗೆ ಬಂದಿದ್ದಂಥ ಕಷ್ಟಗಳನ್ನು ನಿವಾರಿಸಿ ಅಲ್ಲಿಂದ ಅವರು ಮೈಸೂರಿಗೆ ಬಂದು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಒದಗಿದಂಥ ಸಂಕಷ್ಟಗಳನ್ನು ನಿವಾರಿಸಿ ಮೈಸೂರು ಅರಮನೆಗೆ ಸೂಕ್ತ ವಾಸ್ತುರೂಪ ಕೊಟ್ಟು ಮೈಸೂರು ಒಡೆಯರಿಂದ ರಾಜಗುರು ಎಂಬ ಗೌರವಕ್ಕೆ ಪಾತ್ರರಾಗಿ ಆ ನಂತರ ಅವರು ಉಕ್ಕುಡಗಾತ್ರಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಜೀವ ಸಮಾಧಿಯಾಗುವುದನ್ನು ಕಾಣ್ತೀವಿ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಅರಮನೆಯ ತದ್ರೂಪವಾದ ಭವನವನ್ನ ಅಜ್ಜಯ್ಯ ಸ್ವಾಮಿಯ ಜನ್ಮಭೂಮಿಯಾದಂಥ ಉರುವಕೊಂಡದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಸಾಕ್ಷ್ಯಾಧಾರವನ್ನು ಕೂಡ ಕಾಣಬಹುದು. ಹಾಗಾಗಿ ಇಲ್ಲಿ ಅಜ್ಜಯ್ಯ ಕರ್ಬಸವೇಶ್ವರ ಅಜ್ಜಯ್ಯ ಸ್ವಾಮಿಗಳಾಗಿ ಉಕ್ಕಡಗಾತ್ರಿಯಲ್ಲಿ ಜೀವ ಸಮಾಧಿಯಾಗಿ ಆ ನಂತರ ನಾಡಿನಾದ್ಯಂತ ಸುಮಾರು 77 ಕ್ಷೇತ್ರದಲ್ಲಿ ಅಜ್ಜಯ್ಯ ಸ್ವಾಮಿಯ ದೇವಾಲಯಗಳು ನಿರ್ಮಾಣವಾಗಿರುವಂಥದ್ದು. ಅವರನ್ನು ಆರಾಧಿಸುವಂತ ಅನೇಕ ಸಾವಿರ ಜನ ಭಕ್ತರಿರುವುದನ್ನು ಕೂಡ ನಾವು ಕಾಣಬಹುದು. ಶಾಂತಿಯಿಂದ ಕಾಂತಿ, ಕಾಂತಿಯಿಂದ ಆತ್ಮಕಲ್ಯಾಣವೇ ಅಮರ, ಅಮರದೊಳಗೆ ಮಾಮರವಾಗು, ನಿನ್ನೊಳಗಿರುವ ಅರಿವನ್ನು ಹುಡುಕು ಅದನ್ನರಿತು ಆಚರಿಸು, ಆನಂದ ಪಡೆ, ಕರ್ಮದ ಮರ್ಮವನ್ನು ಅರಿತುಕೋ, ಭಯವೇ ಬಂಧನ, ಸತ್ಯವೆಂಬುದು ಸವಾಲು, ಸತ್ಯದೊಳಗೆ ಸಾಧನೆ ಇದೆ, ಹಾರಾಡಿ ಹಾಳಾಗಬೇಡ, ಅರಿವಿನೊಳಗೆ ಆನಂದವಿದೆ, ಮನದೊಳಗಿನ ಮಾಲಿನ್ಯವನ್ನು ತೊಳೆಯುತ್ತಿರು, ಮನದ ಕಪಟ ಬಿಡು, ಆಸೆಯ ಬಿಟ್ಟು ಆನಂದವನ್ನು ಪಡೆದುಕೋ ಎಂಬಂತ ಅಮರವಾಣಿಗಳನ್ನ ನುಡಿದಂಥವರು ಕರ್ಬಸವೇಶ್ವರ ಅಜ್ಜಯ್ಯ ಸ್ವಾಮಿಯವರು. ಕರ್ಬಸವೇಶ್ವರ ಅಜ್ಜಯ್ಯ ಸ್ವಾಮಿಯನ್ನ ಅನನ್ಯವಾಗಿ ಅಪೂರ್ವವಾಗಿ ಆರಾಧಿಸುವಂತ ಮಹಾದೇವಮ್ಮರವರ ಬದುಕು ಕೂಡ ಒಂದು ರೀತಿಯ ಆದರ್ಶ ಮತ್ತು ಅನುಕರಣೀಯ. ಇದೇ ತೆರನಾಗಿ ನಾಡಿನಾದ್ಯಂತ ಮಹಾದೇವಮ್ಮರ ರೀತಿಯಲ್ಲಿಯೇ ಸೇವೆ ಮಾಡುವಂಥವರು ಮತ್ತು ಅಜ್ಜಯ್ಯನವರ ಮಾರ್ಗದಲ್ಲಿ ನಡೆಯುವಂಥವರನ್ನ ನಾವು ಕಾಣ್ತೀವಿ. ಅಜ್ಜಯ್ಯನವರು ಮಾಟ ಮಂತ್ರ ತಂತ್ರಗಳಿಂದ ಅನೇಕ ಕಷ್ಟಗಳನ್ನು ಅನುಭವಿಸುವಂಥ ಜನರಿಗೆ ಅವರ ಕಷ್ಟ ನಷ್ಟಗಳನ್ನು ನಿವಾರಿಸುವ ದೈವವಾಗಿ ಮತ್ತು ಚಾರಿತ್ರಿಕ ಪುರುಷರಾಗಿ ಮಹಾಪುರುಷರಾಗಿ ನಾವು ಕಾಣುವುದನ್ನ ಮತ್ತು ಜನರ ನೋವುಗಳನ್ನು ನಿವಾರಿಸುವುದನ್ನ ಕಾಣಬಹುದು. ಹಾಗಾಗಿ ಗುರು ಕರ್ಬಸವೇಶ್ವರರ ಅನುಗ್ರಹದಂತೆ ಮಹಾದೇವಮ್ಮನವರ ಮನೆ ಒಂದು ರೀತಿ ಮಂದಿರವಾಗಿದೆ, ಅದು ಮಠವಾಗಿದೆ. ಒಂದು ರೀತಿ ಮಹಾದೇವಮ್ಮ ಮಾತನಾಡುವ ಕರ್ಬಸವೇಶ್ವರ ಅಜ್ಜಯ್ಯರಾಗಿದ್ದಾರೆ. ಪ್ರತಿ ಕ್ಷಣವೂ ಜಗದ ಪ್ರಗತಿಯ ಬಗ್ಗೆ, ಅನಾಥರ ಬಗ್ಗೆ, ದೈಹಿಕ ಮತ್ತು ಮಾನಸಿಕ ರೋಗಿಗಳ ಬಗ್ಗೆ, ದುಷ್ಟರ ಆರ್ಭಾಟಕ್ಕೆ ಬಲಿಯಾಗಿ ನರಳುತ್ತಿರುವವರ ಬಗ್ಗೆ ಚಿಂತನ ಮಂಥನ ಮಾಡುವ ಮತ್ತು ಅವುಗಳಿಗೆ ಪರಿಹಾರ ಸೂಚಿಸುತ್ತಿರುವ ಮಹಾದೇವಮ್ಮನವರು ಒಂದು ರೀತಿ ನಮ್ಮ ಕಣ್ಣು ಮುಂದಿನ ದೈವ ಶಕ್ತಿಯಾಗಿದ್ದಾರೆ. ಇಳೆಯನ್ನು ಬೆಳಗುವ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಇದೆ. ಆದರೆ ಆಧುನಿಕತೆಯ ಆರ್ಭಾಟದಲ್ಲಿ ಸಿಲುಕಿ ನರಳುತ್ತಿರುವವರು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದಾಗ ಜೀವನ ಸಾರ್ಥಕವಾಗುತ್ತದೆ ಎಂಬುದಕ್ಕೆ ಇಂಥ ಮಹಾತ್ಮರ ಬದುಕೆ ಸಾಕ್ಷಿ ಅನ್ನುವುದನ್ನು ಕಾಣಬಹುದು. ಸಾಂಸ್ಕೃತಿಕ ನಾಯಕ ಕರಿಬಸವೇಶ್ವರ ಅಜ್ಜಯ್ಯ ಅವರನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್. ಈ ಕಾರ್ಯಕ್ರಮ ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.